ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಸದ್ಯಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿದೆ. ಒಂದು ಕಡೆ ರಾಜಕೀಯವಾಗಿ ತಿರುವು ಪಡೆದುಕೊಳ್ತಿದೆ, ಮತ್ತೊಂದು ಕಡೆ ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಿಸಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಚಿತ್ರರಂಗದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಏನು ಸರ್? ಚಿತ್ರರಂಗದಲ್ಲಿ ಕೆಲವ್ರಿಗೆ ನೋವಾಗಿದೆ, ಕೆಲವ್ರು ಬರ್ತಾ ಇಲ್ಲ. ಅದು ಸರ್ಕಾರದ ಕಡೆಯಿಂದಲ್ಲ, ನಮ್ಮ ಚಿತ್ರೋದ್ಯಮದ ಕಡೆಯಿಂದ, ಅಕಾಡೆಮಿ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್ಕಾರ ಏನು ಕೊಡಬೇಕು ಸಂಪೂರ್ಣ ನಮಗೆಲ್ಲ ರೀತಿ ಸಹಾಯ ಮಾಡಿದೆ. ಎಲ್ಲ ರೀತಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಖುಷಿ ಆಗ್ತದೆ. ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ನಡೀತಿದೆ. ನಮ್ಮೆಲ್ಲ ಕಲಾವಿದರು, ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕ ಬಂದು ಇನ್ನೂ ಚೆನ್ನಾಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋಂಥ ವಿಚಾರ ಇಟ್ಕೊಂಡು ಡಿ.ಕೆ. ಅವರು ಒಂದು ಹೇಳಿಕೆ ಆದರು. ಎಲ್ಲಿ ಎಡವಿದ್ದು ನೀವು ಅವಾಗಲೇ ಹೇಳ್ತಿದ್ರಿ, ಅಕಾಡೆಮಿ ಅವರಿಂದನೇ ಸರಿಯಾಗಿ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಅಂತ. ಎಲ್ಲಿ ಎಡವಿದ್ದು ಸರ್ ಅಂತ? ಅದು ಎಡವಿದ್ದು ಸರ್ಕಾರ ಅಲ್ಲ, ಅಕಾಡೆಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ ನಿಜ. ಎಲ್ಲ ವಿಷಯಕ್ಕೂ ಕರಿತೀವಿ, ಬರ್ದಲ್ಲೇದು ಮನೆ ಅಕಾಡೆಮಿ ಇನಾಗ್ರೇಷನ್ದಾಗ ಚಿತ್ರೋದ್ಯಮದ ಯಾರು ಇಲ್ಲ ಅಂದರೆ ಅದಕ್ಕೇನರ್ಥ? ಅದಕ್ಕೆ ಅವ್ರು ನಟ್ಟು ಬೋಟ್ಟು ಟ್ರೀಟ್ ಮಾಡ್ತೀವಿ ಅಂದರೆ ಇನ್ನು ಮುಂದೆ ಕೊಡೋವಂಥ ಎಲ್ಲ ಸಕಲ ಸವಲತ್ತು ಕಟ್ ಮಾಡ್ತೀವಿ ಅಂತ ಅರ್ಥ. ಅದನ್ನು ಬೇರೆ ಏನಾದ್ರು ಗರಿಸೋದು ತಪ್ಪು ಎಲ್ಲರೂ. ಹಾಗಾದರೆ ಎಲ್ಲೊಂದು ಕಡೆ ಈಗ ಸದ್ಯಕ್ಕೆ ಚಿತ್ರರಂಗನ ಬೇರೆ ಲೆವೆಲ್ ತೊಗೊಂಡು ಹೋಗಬೇಕು, ಪ್ಯಾನ್ ಇಂಡಿಯಾ ಮಾಡಬೇಕಂತ ಹೇಳ್ತಾರೆ. ಆದರೆ ಕನ್ನಡ ಪರವಾಗಿ, ಚಿತ್ರರಂಗದ ಪರವಾಗಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಟ ನಟಿಯರು ಬರೋದಕ್ಕೆ ಕೂಡ ಆಹ್ವಾನ ಇಲ್ಲದೆ ಕೂಡ ಬರ್ಬೋದು. ಆದರೂ ಕೂಡ ಯಾಕೆ ಈ ರೀತಿ ಆಗ್ತಿದೆ ಅನ್ನೋವಂಥದ್ದು ಸರ್? ಇಲ್ಲ, ಆ ಥರ ಅಲ್ಲ. ಪಾಪ ಯಾರು ಬರಲ್ಲ ಅಂತೆಲ್ಲ ಬರ್ತಾರೆ. ಆಹ್ವಾನ ಇಲ್ಲಿ ಬಂದಾಗ ಇಲ್ಲಿ ಪಾಪ ಒಳಗೆ ಹೋಗೋದು ಇಲ್ಲ, ತುಂಬ ಪೊಲೀಸ್ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ ಇದ್ದಾಗ, ಮಿನಿಸ್ಟರ್ದಾಗ ಪೊಲೀಸ್ಗಳು ತುಂಬ ತಡೆ ಇರ್ತಾರೆ. ಪಾಪ ಅವ್ರು ತಪ್ಪಲ್ಲ, ಪ್ರೋಟೋಕಾಲ್ ಪ್ರಕಾರ ಇರ್ತಾರೆ. ಅದರಿಂದ ಅದಕ್ಕೆ ಆಹ್ವಾನ ಇದ್ದು ಅದಕ್ಕೆ ಕರೆಕ್ಟಾಗಿ ಸೆಕ್ಯೂರಿಟಿ ಬರ್ತಾರೆ. ಅದನ್ನು ನಾವು ನಮ್ಮ ಕಲಾವಿದರು ಬನ್ನಿ ಅಂದರೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಕ್ರೌಡ್ ಆಗುತ್ತೆ ಅಂತ ಅದು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೊಂದು ಕಡೆ ಯಾರಿಗೆ ಇನ್ವಿಟೇಷನ್ ಹೋಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಸ್ಟಾರ್ ನಟರಾದಂಥ ಸುದೀಪ್ ಅವ್ರಿಗೆ ಹೋಗಿಲ್ಲ ಅನ್ನೋವಂಥದ್ದು ಸದ್ಯಕ್ಕೆ ಆಗಿರುವಂಥ ಚರ್ಚೆ ಸರ್. ಇದ್ರ ಬಗ್ಗೆ ಅಂದರೆ ಕರೆಕ್ಟಾಗಿ ದೊಡ್ಡ ದೊಡ್ಡ ನಟರಿಗೆ ಇನ್ವಿಟೇಷನ್ ಕೊಟ್ಟಿಲ್ವಾ ಅಂತ? ದೊಡ್ಡ ನಟರು ಚಿಕ್ಕ ನಟರು ಅಂತಲ್ಲ, ಎಲ್ಲರೂ ಕೊಡಬೇಕಾಗುತ್ತೆ. ನಮ್ಮ ಧರ್ಮ. ದೊಡ್ಡವರು ಬೆಳೀತಿದ್ದಾರೆ, ಚಿಕ್ಕವ್ರು ಬೆಳೀತಾರೆ. ಅದರಿಂದ ನಾವು ಯಾರಿಗೂ ಭೇದ ಭಾವ ಇಲ್ಲ. ಯಾರಿಗೂ ತಲುಪಿಲ್ಲ ಅಂದರೆ ದಯವಿಟ್ಟು ತಪ್ಪಾಗಿದೆ. ತಲುಪಿಸೋದು ಧರ್ಮ ಆಗಿದೆ. ಅದನ್ನು ಇದು ಜೋಟ್ಲು ಜವಾಬ್ದಾರಿ ಅಕಾಡೆಮಿ ತಗೋಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಸರ್, ಇತ್ತೀಚೆಗೆ ಎಲ್ಲೊಂದು ಕಡೆ ಸಿನಿಮಾ ಮಾಡುವಂಥ ನಿಟ್ಟಿನಲ್ಲಿ ಅವರ ಒಂದು ಜವಾಬ್ದಾರಿನ ಮರಿತಿದ್ದಾರೆ ಅನ್ನೋಂಥ, ಬರೀ ಸಿನಿಮಾ ಅವ್ರ ಬಿಸ್ನೆಸ್ಸು ಈ ಥರ ಮಾತ್ರ ನಟರು ನೋಡ್ತಿದ್ದಾರೆ ಅಂತ, ಸ್ಟಾರ್ ನಟರು, ದೊಡ್ಡ ದೊಡ್ಡ ನಟರು. ಅದು ಆ ರೀತಿ ಹೇಳೋದು. ಎಲ್ಲರೂ ಅವ್ರವ್ರ ಸ್ವಂತ ಅವರ ಉಳ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರಲ್ವ. ಉದ್ಯಮ ಉಳಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಬೇಕು. ಅದು ಯಾವತ್ತೂ ಬ್ರ್ಯಾಡ್ ಮೈಂಡ್ ಇರಬೇಕು, ತನ್ನ ಸಣ್ಣತನ ಅನ್ನೋದು ಬಿಡಬೇಕು ಅಂತ ಕೇಳಿ. ಮತ್ತೊಂದು ಕಡೆ ಸರ್, ಸಾಧು ಕೋಕಿಲ ಅವರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳು ಮಾಡ್ತಿದ್ದಾರೆ. ಅವರು ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕಂತೇಳಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನೋವಂಥದ್ದು ಸರ್. ಅದು ಇರ್ಬೋದು. ರಾಜಕೀಯ ಬೇರೆ, ಚಿತ್ರರಂಗ ಬೇರೆ. ಚಿತ್ರರಂಗಕ್ಕೆ ಅದು ಭಾಷೆ, ರಾಜಕೀಯ ಭಾಷೆ ಇಲ್ಲ, ನಮಗೆ ಜಾತಿ ಇಲ್ಲ, ನಮ್ಗೆ ಯಾವ ಪಕ್ಷಗಳಿಲ್ಲ. ಮುಖ್ಯ ನಾವು ಎಲ್ಲರ ಜೊತೆ ಇರ್ತೀವಿ, ಎಲ್ಲ ಪಕ್ಷ ಜೊತೆ ಇರ್ತೀವಿ, ಎಲ್ಲ ಜಾತಿಯವ್ರ ಜೊತೆ. ಅದನ್ನು ನಾವು ಚಿತ್ರರಂಗಕ್ಕೆ ಯಾವತ್ತೂ ಅದು ಸೇರಲ್ಲ ಅಂತ ಹೇಳ್ಕೊಂಡು. ಈ ವಿಚಾರದಲ್ಲಿ ಸರ್, ಅಕಾಡೆಮಿ ವಿಚಾರದಲ್ಲಿ ಈ ರೀತಿಯಾಗಿ ಅವರು ಪೋಟ್ರೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಸರ್, ರಾಜಕೀಯವಾಗಿ ಅವ್ರ ಹೆಸರು ಮಾಡ್ಕೊಳ್ಳೋಕೆ. ಟೋಟಲಿ ಓವರಾಲ್ ಅವ್ರು ಪೋಟ್ರೆ ಮಾಡ್ತಾಯಿಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಏನಂದರೆ ಬೇಜವಾಬ್ದಾರಿಯಿಂದ ಈ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ಮುಂದಕ್ಕೆ ಇನ್ನೆಲ್ಲ ಎಚ್ಚರಿಕೆಯಿಂದ ಹಾಕ್ಕೊಂಡು, ಇದು ಫಸ್ಟ್ ಆಫ್ ಆಲು ಇದೊಂದು ಲೆಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದಿಷ್ಟು ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರ ಮಾತು. ಅಂದರೆ ಇಲ್ಲಿ ಎಡವಿದ್ದು ಎರಡರಲ್ಲೂ ಕೂಡ ಒಂದು ಮುಖ್ಯವಾಗಿ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಅಂದರೆ ಅಕಾಡೆಮಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಅದನ್ನು ಪ್ಲಾನ್ ಮಾಡಿಲ್ಲ, ಸರ್ಕಾರವೇ ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ. ಅದರಲ್ಲೂ ಕೂಡ ನಿರ್ದೇಶಕರಾಗಿ ಮತ್ತು ಮ್ಯೂಸಿಕ್ ಡೈರೆಕ್ಟರಾಗಿ, ನಟರಾಗಿ ಕೆಲಸ ಮಾಡಿದ್ದಂಥ ಸಾಧು ಕೋಕಿಲ ಅವರು ಇಲ್ಲಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ಒಂದು ಕಡೆ ಇದನ್ನು ಮ್ಯಾನೇಜ್ ಮಾಡೋದರಲ್ಲಿ ಸೋತರು ಅನ್ನೋಂಥದ್ದನ್ನು, ಅಸಮಾಧಾನವನ್ನು ನಿರ್ಮಾಪಕರು ಆದಂತಹ ಕೆ ಮಂಜು ಅವರು ಹೊರಹಾಕಿದ್ದಾರೆ. ಸದ್ಯಕ್ಕೆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ನು ಎಲ್ಲಿಗೆ ಒಂದು ವಿಚಾರ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಸದ್ಯಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿದೆ. ಒಂದು ಕಡೆ ರಾಜಕೀಯವಾಗಿ ತಿರುವು ಪಡೆದುಕೊಳ್ತಿದೆ, ಮತ್ತೊಂದು ಕಡೆ ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಿಸಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಚಿತ್ರರಂಗದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಏನು ಸರ್? ಚಿತ್ರರಂಗದಲ್ಲಿ ಕೆಲವ್ರಿಗೆ ನೋವಾಗಿದೆ, ಕೆಲವ್ರು ಬರ್ತಾ ಇಲ್ಲ. ಅದು ಸರ್ಕಾರದ ಕಡೆಯಿಂದಲ್ಲ, ನಮ್ಮ ಚಿತ್ರೋದ್ಯಮದ ಕಡೆಯಿಂದ, ಅಕಾಡೆಮಿ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್ಕಾರ ಏನು ಕೊಡಬೇಕು ಸಂಪೂರ್ಣ ನಮಗೆಲ್ಲ ರೀತಿ ಸಹಾಯ ಮಾಡಿದೆ. ಎಲ್ಲ ರೀತಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಖುಷಿ ಆಗ್ತದೆ. ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ನಡೀತಿದೆ. ನಮ್ಮೆಲ್ಲ ಕಲಾವಿದರು, ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕ ಬಂದು ಇನ್ನೂ ಚೆನ್ನಾಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋವಂಥ ವಿಚಾರ ಇಟ್ಕೊಂಡು ಡಿ.ಕೆ. ಅವರು ಒಂದು ಹೇಳಿಕೆ ಆದರು. ಎಲ್ಲಿ ಎಡವಿದ್ದು ನೀವು ಅವಾಗಲೇ ಹೇಳ್ತಿದ್ರಿ, ಅಕಾಡೆಮಿ ಅವರಿಂದನೇ ಸರಿಯಾಗಿ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಅಂತ. ಎಲ್ಲಿ ಎಡವಿದ್ದು ಸರ್ ಅಂತ? ಅದು ಎಡವಿದ್ದು ಸರ್ಕಾರ ಅಲ್ಲ, ಅಕಾಡೆಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರು ಹೇಳಿದ ನಿಜ. ಎಲ್ಲ ವಿಷಯಕ್ಕೂ ಕರಿತೀವಿ, ಬರ್ದಲ್ಲೇದು ಮನೆ ಅಕಾಡೆಮಿ ಇನಾಗ್ರೇಷನ್ದಾಗ ಚಿತ್ರೋದ್ಯಮದ ಯಾರು ಇಲ್ಲ ಅಂದರೆ ಅದಕ್ಕೇನರ್ಥ?
ಅದಕ್ಕೆ ಅವ್ರು ನಟ್ಟು ಬೋಟ್ ಟ್ರೀಟ್ ಮಾಡ್ತೀವಿ ಅಂದರೆ ಇನ್ನು ಮುಂದೆ ಕೊಡುವಂಥ ಎಲ್ಲ ಸಕಲ ಸವಲತ್ತು ಕಟ್ ಮಾಡ್ತೀವಿ ಅಂತ ಅರ್ಥ. ಅದನ್ನು ಬೇರೆ ಏನಾದ್ರು ಗರಿಸೋದು ತಪ್ಪು ಎಲ್ಲರೂ. ಹಾಗಾದ್ರೆ ಎಲ್ಲೊಂದು ಕಡೆ ಈಗ ಸದ್ಯಕ್ಕೆ ಚಿತ್ರರಂಗನ ಬೇರೆ ಲೆವೆಲ್ ತೊಗೊಂಡು ಹೋಗ್ಬೇಕು, ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಹೇಳ್ತಾರೆ. ಆದರೆ ಕನ್ನಡ ಪರವಾಗಿ ಚಿತ್ರರಂಗದ ಪರವಾಗಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಟ ನಟಿಯರು ಬರೋದಕ್ಕೆ ಕೂಡ ಆಹ್ವಾನ ಇಲ್ಲದೆ ಕೂಡ ಬರ್ಬೋದು. ಆದರೂ ಕೂಡ ಯಾಕೆ ಈ ರೀತಿ ಆಗ್ತಿದೆ ಅನ್ನೋವಂಥದ್ದು ಸರ್? ಇಲ್ಲ, ಆ ಥರ ಅಲ್ಲ. ಪಾಪ ಯಾರು ಬರಲ್ಲ ಅಂತೆಲ್ಲ ಬರ್ತಾರೆ. ಆಹ್ವಾನ ಇಲ್ಲಿ ಬಂದಾಗ ಇಲ್ಲಿ ಪಾಪ ಒಳಗೆ ಹೋಗೋದು, ಇಲ್ಲ ತುಂಬ ಪೊಲೀಸ್ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ ಇದ್ದಾಗ ಮಿನಿಸ್ಟರ್ದಾಗ ಪೊಲೀಸ್ಗಳು ತುಂಬ ತಡೆ ಇರ್ತಾರೆ. ಪಾಪ ಅವ್ರು ತಪ್ಪಲ್ಲ, ಪ್ರೋಟೋಕಾಲ್ ಪ್ರಕಾರ ಇರ್ತಾರೆ. ಅದರಿಂದ ಅದಕ್ಕೆ ಆಹ್ವಾನ ಇದ್ದು ಅದಕ್ಕೆ ಕರೆಕ್ಟಾಗಿ ಸೆಕ್ಯೂರಿಟಿ ಇದೆ ಬರ್ತಾರೆ. ಅದನ್ನು ನಾವು ಗೆಕ್ತಮ್ ಕಲಾವಿದರು ಬನ್ನಿ ಅಂದರೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಕ್ರೌಡ್ ಆಗುತ್ತೆ ಅಂತ ಅದು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೊಂದು ಕಡೆ ಯಾರಿಗೆ ಇನ್ವಿಟೇಷನ್ ಹೋಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಸ್ಟಾರ್ ನಟರಾದಂಥ ಸುದೀಪ್ ಅವ್ರಿಗೆ ಹೋಗಿಲ್ಲ ಅನ್ನೋವಂಥದ್ದು ಸದ್ಯಕ್ಕೆ ಆಗಿರುವಂಥ ಚರ್ಚೆ ಸರ್. ಇದ್ರ ಬಗ್ಗೆ ಅಂದರೆ ಕರೆಕ್ಟಾಗಿ ದೊಡ್ಡ ದೊಡ್ಡ ನಟರಿಗೆ ಇನ್ವಿಟೇಷನ್ ಕೊಟ್ಟಿಲ್ವಾ ಅಂತ? ದೊಡ್ಡ ನಟರು ಚಿಕ್ಕ ನಟರು ಅಂತಲ್ಲ, ಎಲ್ಲರೂ ಕೊಡಬೇಕಾಗುತ್ತೆ. ನಮ್ಮ ಧರ್ಮ, ದೊಡ್ಡವರು ಬೆಳೆದಿದ್ದಾರೆ, ಚಿಕ್ಕವ್ರು ಬೆಳೀತಾರೆ. ಅದರಿಂದ ನಾವು ಯಾರಿಗೂ ಭೇದ ಭಾವ ಇಲ್ಲ. ಯಾರಿಗೂ ತಲುಪಿಲ್ಲ ಅಂದರೆ ದಯವಿಟ್ಟು ತಪ್ಪಾಗಿದೆ. ತಲುಪಿಸೋದು ಧರ್ಮ ಆಗಿದೆ. ಅದನ್ನು ಇದು ಜೋಟ್ಲು ಜವಾಬ್ದಾರಿ ಅಕಾಡೆಮಿ ತಗೋಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಸರ್, ಇತ್ತೀಚೆಗೆ ಎಲ್ಲೊಂದು ಕಡೆ ಸಿನಿಮಾ ಮಾಡುವಂಥ ನಿಟ್ಟಿನಲ್ಲಿ ಅವರ ಒಂದು ಜವಾಬ್ದಾರಿನ ಮರಿತಿದ್ದಾರೆ ಅನ್ನೋಂಥ, ಬರೀ ಸಿನಿಮಾ ಅವ್ರ ಬಿಸ್ನೆಸ್ಸು ಈ ಥರ ಮಾತ್ರ ನಟರು ನೋಡ್ತಿದ್ದಾರೆ ಅಂತ, ಸ್ಟಾರ್ ನಟರು, ದೊಡ್ಡ ದೊಡ್ಡ ನಟರು. ಅದು ಆ ರೀತಿ ಹೇಳೋದು. ಎಲ್ಲರೂ ಅವ್ರವ್ರ ಸ್ವಂತ ಅವರ ಉಳ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರಲ್ವ. ಉದ್ಯಮ ಉಳಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಬೇಕು. ಅದು ಯಾವತ್ತೂ ಬ್ರ್ಯಾಡ್ ಮೈಂಡ್ ಇರಬೇಕು, ತನ್ನ ಸಣ್ಣತನ ಅನ್ನೋದು ಬಿಡಬೇಕು ಅಂತ ಕೇಳಿ. ಮತ್ತೊಂದು ಕಡೆ ಸರ್, ಸಾಧು ಕೋಕಿಲ ಅವರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳು ಮಾಡ್ತಿದ್ದಾರೆ. ಅವರು ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕಂತೇಳಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನೋವಂಥದ್ದು ಸರ್. ಅದು ಇರ್ಬೋದು. ರಾಜಕೀಯ ಬೇರೆ, ಚಿತ್ರರಂಗ ಬೇರೆ. ಚಿತ್ರರಂಗಕ್ಕೆ ಅದು ಭಾಷೆ, ರಾಜಕೀಯ ಭಾಷೆ ಇಲ್ಲ, ನಮಗೆ ಜಾತಿ ಇಲ್ಲ, ನಮ್ಗೆ ಯಾವ ಪಕ್ಷಗಳಿಲ್ಲ. ಮುಖ್ಯ ನಾವು ಎಲ್ಲರ ಜೊತೆ ಇರ್ತೀವಿ, ಎಲ್ಲ ಪಕ್ಷ ಜೊತೆ ಇರ್ತೀವಿ, ಎಲ್ಲ ಜಾತಿಯವ್ರ ಜೊತೆ. ಅದನ್ನು ನಾವು ಚಿತ್ರರಂಗಕ್ಕೆ ಯಾವತ್ತೂ ಅದು ಸೇರಲ್ಲ ಅಂತ ಹೇಳ್ಕೊಂಡು ಈ ವಿಚಾರದಲ್ಲಿ ಸರ್, ಅಕಾಡೆಮಿ ವಿಚಾರದಲ್ಲಿ ಈ ರೀತಿಯಾಗಿ ಅವರು ಪೋಟ್ರೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಸರ್, ರಾಜಕೀಯವಾಗಿ ಅವ್ರ ಹೆಸರು ಮಾಡ್ಕೊಳ್ಳೋಕೆ. ಟೋಟಲಿ ಓವರಾಲ್ ಅವ್ರು ಪೋಟ್ರೆ ಮಾಡ್ತಾಯಿಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಏನಂದರೆ ಬೇಜವಾಬ್ದಾರಿಯಿಂದ ಈ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ಮುಂದಕ್ಕೆ ಇನ್ನೆಲ್ಲ ಎಚ್ಚರಿಕೆಯಿಂದ ಹಾಕ್ಕೊಂಡು ಇದು ಫಸ್ಟ್ ಆಫ್ ಆಲು ಇದೊಂದು ಲೆಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದಿಷ್ಟು ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರ ಮಾತು. ಅಂದರೆ ಇಲ್ಲಿ ಎರಡರಲ್ಲೂ ಕೂಡ ಒಂದು ಮುಖ್ಯವಾಗಿ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಅಂದರೆ ಅಕಾಡೆಮಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಅದನ್ನು ಪ್ಲಾನ್ ಮಾಡಿಲ್ಲ, ಸರ್ಕಾರವೇ ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ. ಅದರಲ್ಲೂ ಕೂಡ ನಿರ್ದೇಶಕರಾಗಿ ಮತ್ತು ಮ್ಯೂಸಿಕ್ ಡೈರೆಕ್ಟರಾಗಿ ನಟರಾಗಿ ಕೆಲಸ ಮಾಡಿದ್ದಂಥ ಸಾಧು ಕೋಕಿಲ ಅವರು ಇಲ್ಲಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ಒಂದು ಕಡೆ ಇದನ್ನು ಮ್ಯಾನೇಜ್ ಮಾಡೋದರಲ್ಲಿ ಸೋತರು ಅನ್ನೋಂಥದ್ದನ್ನು, ಅಸಮಾಧಾನವನ್ನು ನಿರ್ಮಾಪಕರು ಆದಂತಹ ಕೆ ಮಂಜು ಅವರು ಹೊರಹಾಕಿದ್ದಾರೆ. ಸದ್ಯಕ್ಕೆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ನು ಎಲ್ಲಿಗೆ ಒಂದು ವಿಚಾರ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. DCM DK ಶಿವಕುಮಾರ್ ಅವರ ಹೇಳಿಕೆ ಸದ್ಯಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿದೆ. ಒಂದು ಕಡೆ ರಾಜಕೀಯವಾಗಿ ತಿರುವು ಪಡೆದುಕೊಳ್ತಿದೆ, ಮತ್ತೊಂದು ಕಡೆ ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಿಸಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವ್ರ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಚಿತ್ರರಂಗದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಏನು ಸರ್? ಚಿತ್ರರಂಗದಲ್ಲಿ ಕೆಲವ್ರಿಗೆ ನೋವಾಗಿದೆ, ಕೆಲವ್ರು ಬರ್ತಾ ಇಲ್ಲ. ಅದು ಸರ್ಕಾರದ ಕಡೆಯಿಂದಲ್ಲ, ನಮ್ಮ ಚಿತ್ರೋದ್ಯಮದ ಕಡೆಯಿಂದ, ಅಕಾಡೆಮಿ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸರ್ಕಾರ ಏನು ಕೊಡಬೇಕು ಸಂಪೂರ್ಣ ನಮಗೆಲ್ಲ ರೀತಿ ಸಹಾಯ ಮಾಡಿದೆ. ಎಲ್ಲ ರೀತಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಖುಷಿ ಆಗ್ತದೆ. ಇವತ್ತು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ತುಂಬ ಚೆನ್ನಾಗಿ ನಡೀತಿದೆ. ನಮ್ಮೆಲ್ಲ ಕಲಾವಿದರು, ಎಲ್ಲ ನಿರ್ದೇಶಕರು, ಎಲ್ಲ ನಿರ್ಮಾಪಕ ಬಂದು ಇನ್ನೂ ಚೆನ್ನಾಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋಂಥ ವಿಚಾರ ಇಟ್ಕೊಂಡು DKಶಿ ಅವರು ಒಂದು ಹೇಳಿಕೆ ಆದರು. ಎಲ್ಲಿ ಎಡವಿದ್ದು ನೀವು ಅವಾಗಲೇ ಹೇಳ್ತಿದ್ರಿ, ಅಕಾಡೆಮಿ ಅವರಿಂದನೇ ಸರಿಯಾಗಿ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ ಅಂತ. ಎಲ್ಲಿ ಎಡವಿದ್ದು ಸರ್ ಅಂತ? ಅದು ಎಡವಿದ್ದು ಸರ್ಕಾರ ಅಲ್ಲ, ಅಕಾಡೆಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ ನಿಜ. ಎಲ್ಲ ವಿಷಯಕ್ಕೂ ಕರಿತೀವಿ. ಬರ್ದಲ್ಲಿದ್ದು ಮನೆ ಅಕಾಡೆಮಿ ಇನಾಗ್ರೇಷನ್ದಾಗ ಚಿತ್ರೋದ್ಯಮದ ಯಾರು ಇಲ್ಲ ಅಂದರೆ ಅದಕ್ಕೇನರ್ಥ? ಅದಕ್ಕೆ ಅವ್ರು ನಟ್ಟು ಬೋಟ್ ಟ್ರೀಟ್ ಮಾಡ್ತೀವಿ ಅಂದರೆ ಇನ್ನು ಮುಂದೆ ಕೊಡುವಂಥ ಎಲ್ಲ ಸಕಲ ಸವಲತ್ತು ಕಟ್ ಮಾಡ್ತೀವಿ ಅಂತ ಅರ್ಥ. ಅದನ್ನು ಬೇರೆ ಏನಾದ್ರು ಗರಿಸೋದು ತಪ್ಪು ಎಲ್ಲರೂ. ಹಾಗಾದರೆ ಎಲ್ಲೊಂದು ಕಡೆ ಈಗ ಸದ್ಯಕ್ಕೆ ಚಿತ್ರರಂಗನ ಬೇರೆ ಲೆವೆಲ್ ತೊಗೊಂಡು ಹೋಗ್ಬೇಕು, ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ಹೇಳ್ತಾರೆ. ಆದರೆ ಕನ್ನಡ ಪರವಾಗಿ ಚಿತ್ರರಂಗದ ಪರವಾಗಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ನಟ ನಟಿಯರು ಬರೋದಕ್ಕೆ ಕೂಡ ಆಹ್ವಾನ ಇಲ್ಲದೆ ಕೂಡ ಬರ್ಬೋದು. ಆದರೂ ಕೂಡ ಯಾಕೆ ಈ ರೀತಿ ಆಗ್ತಿದೆ ಅನ್ನೋವಂಥದ್ದು ಸರ್? ಇಲ್ಲ, ಆ ಥರ ಅಲ್ಲ. ಪಾಪ ಯಾರು ಬರಲ್ಲ ಅಂತೆಲ್ಲ ಬರ್ತಾರೆ. ಆಹ್ವಾನ ಇಲ್ಲಿ ಬಂದಾಗ ಇಲ್ಲಿ ಪಾಪ ಒಳಗೆ ಹೋಗೋದು, ಇಲ್ಲ ತುಂಬ ಪೊಲೀಸ್ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ ಇದ್ದಾಗ ಮಿನಿಸ್ಟರ್ದಾಗ ಪೊಲೀಸ್ಗಳು ತುಂಬ ತಡೆ ಇರ್ತಾರೆ. ಪಾಪ ಅವ್ರು ತಪ್ಪಲ್ಲ, ಪ್ರೋಟೋಕಾಲ್ ಪ್ರಕಾರ ಇರ್ತಾರೆ. ಅದರಿಂದ ಅದಕ್ಕೆ ಆಹ್ವಾನ ಇದ್ದು ಅದಕ್ಕೆ ಕರೆಕ್ಟಾಗಿ ಸೆಕ್ಯೂರಿಟಿ ಇದೆ ಬರ್ತಾರೆ. ಅದನ್ನು ನಾವು ಗೆಕ್ತಮ್ ಕಲಾವಿದರು ಬನ್ನಿ ಅಂದರೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಕ್ರೌಡ್ ಆಗುತ್ತೆ ಅಂತ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಕಡೆ ಯಾರಿಗೆ ಇನ್ವಿಟೇಷನ್ ಹೋಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಸ್ಟಾರ್ ನಟರಾದಂಥ ಸುದೀಪ್ ಅವ್ರಿಗೆ ಹೋಗಿಲ್ಲ ಅನ್ನೋವಂಥದ್ದು ಸದ್ಯಕ್ಕೆ ಆಗಿರುವಂಥ ಚರ್ಚೆ ಸರ್. ಇದ್ರ ಬಗ್ಗೆ ಅಂದರೆ ಕರೆಕ್ಟಾಗಿ ದೊಡ್ಡ ದೊಡ್ಡ ನಟರಿಗೆ ಇನ್ವಿಟೇಷನ್ ಕೊಟ್ಟಿಲ್ವಾ ಅಂತ? ದೊಡ್ಡ ನಟರು ಚಿಕ್ಕ ನಟರು ಅಂತಲ್ಲ, ಎಲ್ಲರೂ ಕೊಡಬೇಕಾಗುತ್ತೆ. ನಮ್ಮ ಧರ್ಮ,
ದೊಡ್ಡವರು ಬೆಳೆದಿದ್ದಾರೆ, ಚಿಕ್ಕವರು ಬೆಳೀತಾರೆ. ಅದರಿಂದ ನಾವು ಯಾರಿಗೂ ಭೇದ ಭಾವ ಇಲ್ಲ. ಯಾರಿಗೂ ತಲುಪಿಲ್ಲ ಅಂದರೆ ದಯವಿಟ್ಟು ತಪ್ಪಾಗಿದೆ, ತಲುಪಿಸೋ ಧರ್ಮ ಆಗಿದೆ. ಅದನ್ನು ಇದು ಜೋಟ್ಲು ಜವಾಬ್ದಾರಿ ಅಕಾಡೆಮಿ ತಗೋಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಸರ್, ಇತ್ತೀಚೆಗೆ ಎಲ್ಲೊಂದು ಕಡೆ ಸಿನಿಮಾ ಮಾಡುವಂಥ ನಿಟ್ಟಿನಲ್ಲಿ ಅವರ ಒಂದು ಜವಾಬ್ದಾರಿನ ಮರಿತಿದ್ದಾರೆ ಅನ್ನೋಂಥ, ಬರೀ ಸಿನಿಮಾ ಅವ್ರ ಬಿಸ್ನೆಸ್ಸು ಈ ಥರ ಮಾತ್ರ ನಟರು ನೋಡ್ತಿದ್ದಾರೆ ಅಂತ, ಸ್ಟಾರ್ ನಟರು, ದೊಡ್ಡ ದೊಡ್ಡ ನಟರು. ಅದು ಆ ರೀತಿ ಹೇಳೋದು ಎಲ್ಲರೂ ಅವ್ರವ್ರ ಸ್ವಂತ ಅವ್ರವ್ರು ಅವರ ಉಳ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರಲ್ವ. ಉದ್ಯಮ ಉಳಿಸ್ಬೇಕು ಅಂತೆಲ್ಲ ಯೋಚನೆ ಮಾಡಬೇಕು. ಅದು ಯಾವತ್ತೂ ಬ್ರ್ಯಾಡ್ ಮೈಂಡ್ ಇರಬೇಕು, ತನ್ನ ಸಣ್ಣತನ ಅನ್ನೋದು ಬಿಡಬೇಕು ಅಂತ ಕೇಳಿ. ಮತ್ತೊಂದು ಕಡೆ ಸರ್, ಸಾಧು ಕೋಕಿಲ ಅವರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳು ಮಾಡ್ತಿದ್ದಾರೆ. ಅವ್ರು ರಾಜಕೀಯದಲ್ಲಿ ಗುರುತಿಸ್ಕೊಳ್ಬೇಕಂತೇಳಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅನ್ನೋವಂಥದ್ದು ಸರ್. ಅದು ಇರ್ಬೋದು. ರಾಜಕೀಯ ಬೇರೆ, ಚಿತ್ರರಂಗ ಬೇರೆ. ಚಿತ್ರರಂಗಕ್ಕೆ ಅದು ಭಾಷೆ, ರಾಜಕೀಯ ಭಾಷೆ ಇಲ್ಲ, ನಮಗೆ ಜಾತಿ ಇಲ್ಲ, ನಮ್ಗೆ ಯಾವ ಪಕ್ಷಗಳಿಲ್ಲ. ಮುಖ್ಯ ನಾವು ಎಲ್ಲರ ಜೊತೆ ಇರ್ತೀವಿ, ಎಲ್ಲ ಪಕ್ಷ ಜೊತೆ ಇರ್ತೀವಿ, ಎಲ್ಲ ಜಾತಿಯವ್ರ ಜೊತೆ. ಅದನ್ನು ನಾವು ಚಿತ್ರರಂಗಕ್ಕೆ ಯಾವತ್ತೂ ಅದು ಸೇರಲ್ಲ ಅಂತ ಹೇಳಿ. ಈ ವಿಚಾರದಲ್ಲಿ ಸರ್, ಅಕಾಡೆಮಿ ವಿಚಾರದಲ್ಲಿ ಈ ರೀತಿಯಾಗಿ ಅವರು ಪೋಟ್ರೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಸರ್, ರಾಜಕೀಯವಾಗಿ ಅವ್ರ ಹೆಸರು ಮಾಡ್ಕೊಳ್ಳೋಕೆ. ಟೋಟಲಿ ಓವರಾಲ್ ಅವ್ರು ಪೋಟ್ರೆ ಮಾಡ್ತಾಯಿಲ್ಲ, ನೆಗ್ಲಿಜೆನ್ಸಿ ಅಂತ ಹೇಳಕ್ಕೆ ಇಚ್ಛೆ. ಏನಂದರೆ ಬೇಜವಾಬ್ದಾರಿಯಿಂದ ಈ ರೀತಿ ಆಗಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ಮುಂದಕ್ಕೆ ಇನ್ನೆಲ್ಲ ಎಚ್ಚರಿಕೆಯಿಂದ ಹಾಕ್ಕೊಂಡು, ಇದು ಫಸ್ಟ್ ಆಫ್ ಆಲು ಇದೊಂದು ಲೆಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದಿಷ್ಟು ಹಿರಿಯ ನಿರ್ಮಾಪಕರಾದಂಥ ಕೆ ಮಂಜು ಅವರ ಮಾತು. ಅಂದರೆ ಇಲ್ಲಿ ಎರಡರಲ್ಲೂ ಕೂಡ ಒಂದು ಮುಖ್ಯವಾಗಿ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಅಂದರೆ ಅಕಾಡೆಮಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಅದನ್ನು ಪ್ಲಾನ್ ಮಾಡಿಲ್ಲ, ಸರ್ಕಾರವೇ ಅದನ್ನು ಕರೆಕ್ಟಾಗಿ ಪ್ಲಾನ್ ಮಾಡಿಲ್ಲ. ಅದರಲ್ಲೂ ಕೂಡ ನಿರ್ದೇಶಕರಾಗಿ ಮತ್ತು ಮ್ಯೂಸಿಕ್ ಡೈರೆಕ್ಟರಾಗಿ, ನಟರಾಗಿ ಕೆಲಸ ಮಾಡಿದ್ದಂಥ ಸಾಧು ಕೋಕಿಲ ಅವರು ಇಲ್ಲಿ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಎಲ್ಲ ಒಂದು ಕಡೆ ಇದನ್ನು ಮ್ಯಾನೇಜ್ ಮಾಡೋದರಲ್ಲಿ ಸೋತರು ಅನ್ನೋಂಥದ್ದನ್ನು, ಅಸಮಾಧಾನವನ್ನು ನಿರ್ಮಾಪಕರು ಆದಂತಹ ಕೆ ಮಂಜು ಅವರು ಹೊರಹಾಕಿದ್ದಾರೆ. ಸದ್ಯಕ್ಕೆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ನು ಎಲ್ಲಿಗೆ ಒಂದು ವಿಚಾರ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.